Good morning everybody. Welcome to this session. Let us recap what we studied in the previous session. In the previous session, you studied about the title catalog and the subject catalog. Title catalog is the catalog in which the arrangement of the catalogs are done based on the title which is entered in the leading section. Subject catalog is a primary catalog, and this catalog is the one where the entries are made based on the subject. So the catalogs are arranged based on the subject. This is what is the subject catalog. Today you will be seeing to the classified part of the catalog, that is classified catalog and the dictionary catalog. So we'll go to the classified catalog. According to Ranganathan, classified catalog is a catalog in which there are two parts. One is classified part and another one is called as a alphabetical part. ಕ್ಲಾಸಿಫೈಡ್ ಕ್ಯಾಟಲಾಗನ್ನು ನಾವು ಬೈಪಾರ್ಟೈಟ್ ಕ್ಯಾಟಲಾಗ್ ಅಂತಲೂ ಹೇಳ್ತೀವಿ. ಬೈಪಾರ್ಟೈಟ್ ಅಂತ ಹೇಳಿದರೆ ಟೂ ಪಾರ್ಟ್ಸ್ ಅಂತ ಅರ್ಥ. ಟೂ ಪಾರ್ಟ್ಸ್ ಅಂತ ಹೇಳಿದರೆ ಇಲ್ಲಿ ಎರಡೂ ಪಾರ್ಟ್ ಇದೆ. ಒಂದು ಕ್ಲಾಸಿಫೈಡ್ ಪಾರ್ಟ್ ಮತ್ತು ಇನ್ನೊಂದು ಆಲ್ಫಬೆಟಿಕಲ್ ಪಾರ್ಟ್. ಅದಕ್ಕೆ ಇದನ್ನು ಟೂ ಪಾರ್ಟ್ಸ್ ಇರುವಂಥ ಕ್ಲಾಸಿಫೈಡ್ ಕ್ಯಾಟಲಾಗ್ ಅಂತ ಹೇಳ್ತೀವಿ, ಅಥವಾ ಟೂ ಪಾರ್ಟ್ಸ್ ಆಫ್ ಕ್ಯಾಟಲಾಗ್ಸ್ ಅಂತ ಹೇಳ್ತೀವಿ. ಸೊ ಇದನ್ನು ಬೈಪಾರ್ಟೈಟ್ ಕ್ಯಾಟಲಾಗ್ ಅಂತ ಕೂಡ ಕರಿತೀವಿ. ಸೊ ಇಲ್ಲಿ ಟೂ ಪಾರ್ಟ್ಸಲ್ಲಿ ದ ಫಸ್ಟ್ ಪಾರ್ಟ್ ವಿಚ್ ಇಸ್ ದಿ ಕ್ಲಾಸಿಫೈಡ್ ಪಾರ್ಟ್, ಇನ್ ದಿಸ್ ಪಾರ್ಟ್ ದಿ ಎಂಟ್ರೀಸ್ ವಿಲ್ ಬಿ ಬೇಸ್ಡ್ ಆನ್ ದಿ ಕಾಲ್ ನಂಬರ್ಸ್. ಸೊ ಲೀಡಿಂಗ್ ಸೆಕ್ಷನ್ನಲ್ಲಿ ಕಾಲ್ ನಂಬರ್ಸನ್ನು ಬರೆದ್ರೆ, ಕಾಲ್ ನಂಬರ್ಸ್ ಪ್ರಕಾರ ಅರೇಂಜ್ಮೆಂಟನ್ನು ಮಾಡಿದರೆ ಅದನ್ನು ನಾವು ಕ್ಲಾಸಿಫೈಡ್ ಪಾರ್ಟ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಎರಡು ವಿಧವಾದ ಎಂಟ್ರೀಸ್ ಇದೆ. ಒಂದು ಮೇನ್ ಎಂಟ್ರಿ ಮತ್ತು ಇನ್ನೊಂದು ಕ್ರಾಸ್ ರೆಫರೆನ್ಸ್ ಎಂಟ್ರಿ. ಮೇನ್ ಎಂಟ್ರಿ ಮತ್ತು ಕ್ರಾಸ್ ರೆಫರೆನ್ಸ್ ಎಂಟ್ರಿಯನ್ನು ನಾವು ಕ್ಲಾಸಿಫೈಡ್ ಪಾರ್ಟ್ ಅಂತ ಹೇಳ್ತೀವಿ. ಅದರ್ ಆ್ಯಡೆಡ್ entries are all alphabetical part entries, or you can also be called as a alphabetical index ಅಥವಾ added entries which is arranged according to alphabetical wise like dictionary ಅಂತ ಹೇಳ್ಬೋದು. ಸೊ ಇಲ್ಲಿ ಕ್ಲಾಸಿಫೈಡ್ ಪಾರ್ಟು ಮತ್ತು ಆಲ್ಫಬೆಟಿಕಲ್ ಪಾರ್ಟ್. ಸೊ ಕ್ಲಾಸಿಫೈಡ್ ಪಾರ್ಟಲ್ಲಿ ನಂಬರ್ ಎಂಟ್ರೀಸು, ಕ್ಲಾಸಿಫೈಡ್ ಪಾರ್ಟ್ ಅಂದರೆ ಏನು, ನಂಬರ್ ಎಂಟ್ರೀಸ್, ಆ್ಯಂಡ್ ದ ನಂಬರ್ ಎಂಟ್ರೀಸ್ ಆರ್ ಮೇನ್ಲಿ ದಿ ಮೇನ್ ಎಂಟ್ರಿ ಆ್ಯಂಡ್ ದಿ ಕ್ರಾಸ್ ರೆಫರೆನ್ಸ್ ಎಂಟ್ರಿ. ಆ್ಯಂಡ್ ದ ಆಲ್ಫಬೆಟಿಕಲ್ ಪಾರ್ಟ್ಸ್ ಆರ್ ಅದರ್ ಆ್ಯಡೆಡ್ ಎಂಟ್ರೀಸ್ ಲೈಕ್ ಸಬ್ಜೆಕ್ಟ್ ಎಂಟ್ರಿ, ಆಥರ್ ಎಂಟ್ರಿ, ಟೈಟಲ್ ಎಂಟ್ರಿ, collaborator entry, series entry, whatever the other entries you do are according to the alphabetical order, and that is why it is also called as alphabetical index. Now the classified catalog is a catalog in which subject entries are arranged according to some scheme of classification. So classified catalog ಅಲ್ಲಿ main ಏನು ಅಂತ ಹೇಳಿದರೆ, it depends on the scheme of classification. Any scheme of classification, like for example it might be CC, that is colon classification ಆಗಿರ್ಬೋದು, DDC Dewey Decimal classification ಆಗಿರ್ಬೋದು, UDC ಆಗಿರ್ಬೋದು, ಲೈಬ್ರರಿ ಆಫ್ ಕಾಂಗ್ರೆಸ್ ಕ್ಲಾಸಿಫಿಕೇಶನ್ ಆಗಿರ್ಬೋದು, ಅಥವಾ RIC ಆಗಿರ್ಬೋದು, ಯಾವುದೇ ಸ್ಕೀಮ್ ಆಫ್ ಕ್ಲಾಸಿಫಿಕೇಶನ್ ಆಗಿರ್ಬೋದು. But this classified catalog depends mainly on the scheme of classification. A good scheme of classification, a good catalog, classified catalog can be made. So it depends basically on the scheme of classification. So here the entries are arranged, that is when you go to the subject entries are actually done based on the call number, and that entries will be from general to specific entry. The general to specific entry, like for example if you take 2:55 ಅನ್ನೋದು ಒಂದು ಕ್ಲಾಸ್ ನಂಬರ್. ಸೊ 2:55 ತಗೊಂಡ್ರೆ ನಾವು ಎಂಟ್ರಿ ಹೆಂಗೆ ಮಾಡ್ಕೊಂಡು ಹೋಗ್ತೀವಿ, ಅಕಾರ್ಡಿಂಗ್ ಟು CC ಅಂತ ಹೇಳಿದರೆ 2:55 ಅಂತ ಹೇಳಿದರೆ ಕ್ಯಾಟಲಾಗಿಂಗ್. 2:5 ಅಂದರೆ
ಕ್ಯಾಟಲಾಗಿಂಗ್. ಸೊ ಅರೇಂಜ್ಮೆಂಟ್ ಮಾಡಬೇಕಾದ್ರೆ ನಾವು ಸಬ್ಜೆಕ್ಟ್ ಎಂಟ್ರಿ ಎಷ್ಟು ಸಬ್ಜೆಕ್ಟ್ ಎಂಟ್ರೀಸ್ ಮಾಡ್ತೀವಿ ಇಲ್ಲಿ ಅಂತ ಹೇಳಿದರೆ 5 ಅಂತ ಹೇಳಿದರೆ ಕ್ಯಾಟಲಾಗಿಂಗ್, 5 ಅಂದರೆ ಟೆಕ್ನಿಕಲ್ ಟ್ರೀಟ್ಮೆಂಟ್, 2 ಅಂದರೆ ಲೈಬ್ರರಿ ಸೈನ್ಸ್. ಸಿ ರೈಟ್ ಫ್ರಮ್ ಕ್ಯಾಟಲಾಗಿಂಗಿಂದ ನಾವು ಲೈಬ್ರರಿ ಸೈನ್ಸ್ ತನಕ, ದಟ್ ಈಸ್ ಫ್ರಮ್ ಜನರಲ್ ಟು ಸ್ಪೆಸಿಫಿಕ್ ವಿ ಗೋ ಟು ದ ಎಂಟ್ರಿ. ಸೊ ವಿ ಕಮ್ ಟು ದ ಜನರಲ್ ಸಬ್ಜೆಕ್ಟ್ ಲೈಬ್ರರಿ ಸೈನ್ಸ್. ಲೈಬ್ರರಿ ಸೈನ್ಸಿಂದ 2:55 ಅಂತ ಹೇಳಿದರೆ ಕ್ಯಾಟಲಾಗಿಂಗ್ ತನಕನೂ ನಾವು ಸಬ್ಜೆಕ್ಟ್ ಎಂಟ್ರೀಸನ್ನು ಕೊಟ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ನೀವು ಕ್ಲಾಸಿಫೈಡ್ ಪಾರ್ಟಲ್ಲಿ ಕ್ಯಾಟಲಾಗ್ ಮಾಡಬೇಕು ಅಂತ ಹೇಳಿದರೆ ಇಟ್ ಡಿಪೆಂಡ್ಸ್ ಆನ್ ದ ಸ್ಕೀಮ್ ಆಫ್ ಕ್ಲಾಸಿಫಿಕೇಷನ್ ಆ್ಯಂಡ್ ಆಲ್ ದ ಸಬ್ಜೆಕ್ಟ್ ಎಂಟ್ರೀಸ್ ಆರ್ ಡನ್ ಬೇಸ್ಡ್ ಆನ್ ದಿ ಕಾಲ್ number. So here the information is given based on a subject. So it provides access to information by subject. Then this classified catalog usually gives a true picture of the collection of the entire collection of a library based on a subject. ಯಾಕೆ ಅಂತ ಹೇಳಿದರೆ ಕ್ಲಾಸಿಫಿಕೇಷನ್ನು ಬೇಸ್ ಮೇಲೇ ನಾವು ಅರೇಂಜ್ಮೆಂಟನ್ನು ಮಾಡ್ತಾ ಇರ್ತೀವಿ ಪುಸ್ತಕಗಳನ್ನು ಶೆಲ್ಫ್ ಮೇಲೆ. ಕ್ಲಾಸಿಫೈಡ್ ಕ್ಯಾಟಲಾಗ್ ಕೂಡ ಹೆಂಗಿರುತ್ತೆ, ದಿ ಅರೇಂಜ್ಮೆಂಟ್ ಇಸ್ ಬೇಸ್ಡ್ ಆನ್ ದಿ ಸಬ್ಜೆಕ್ಟ್. ಸೊ ಹಂಗಾಗಿ ಲೈಬ್ರರಿಯಲ್ಲಿ ಯಾವ ಸಬ್ಜೆಕ್ಟಲ್ಲಿ ಎಷ್ಟು ಪುಸ್ತಕಗಳಿದೆ ಅಂತ ನಮಗೆ ಈಸಿಯಾಗಿ ಗೊತ್ತಾಗುತ್ತೆ ವಿತ್ ದ ಹೆಲ್ಪ್ ಆಫ್ ದೀಸ್ ಕ್ಲಾಸಿಫೈಡ್ ಕ್ಯಾಟಲಾಗ್ which we prepare in the library. As you all know, when we are arranging the catalog card, you are arranging the catalog card. The catalog card is arranged according to the subject wise in alphabetical cataloging also and in the classified part also. ನಂಬರ್ ಎಂಟ್ರಿಯಲ್ಲೂ ಕೂಡ ನಾವು ಸಬ್ಜೆಕ್ಟ್ ವೈಸ್ ಅರೇಂಜ್ ಮಾಡ್ಕೊಂಡು ಹೋದಾಗ ಜನರಲ್ ಇಂದ ಸ್ಪೆಸಿಫಿಕ್ ತನಕನೂ ನಮಗೆ, ಜನರಲ್ ಅಂತ ಹೇಳಿದರೆ ಲೈಬ್ರರಿ ಸೈನ್ಸಲ್ಲಿ ಬರುವಂತಹ ಸಬ್ಜೆಕ್ಟ್ಸಲ್ಲಿ ಸ್ಪೆಸಿಫಿಕ್ ಆಗಿ ನಮಗೆ ಬೇಕಾಗಿರೋ ಪುಸ್ತಕದ ತನಕನೂ ನಮಗೆ ಕಾಲ್ ನಂಬರ್ಸು ಗೊತ್ತಾಗ್ಬಿಡುತ್ತೆ. ಕಾಲ್ ನಂಬರ್ ಸಮೇತ ನಮಗೆ ಪುಸ್ತಕಗಳು ಸಿಗುತ್ತೆ. ಅದೇ ಥರ ಸಬ್ಜೆಕ್ಟು ಅಲ್ಲಿ ನೋಡ್ಕೊಂಡೋದಾಗ ಯಾವ ಸಬ್ಜೆಕ್ಟಲ್ಲಿ ಎಷ್ಟು ಪುಸ್ತಕಗಳಿದೆ ಅನ್ನೋದನ್ನು ಈಸಿಯಾಗಿ ನಾವು ಫೈಂಡ್ ಔಟ್ ಮಾಡ್ಬೋದು ವಿತ್ ದ ಹೆಲ್ಪ್ ಆಫ್ ದಿ ಕ್ಲಾಸಿಫೈಡ್ ಕ್ಯಾಟಲಾಗ್, ಬಿಕಾಸ್ ದ ಅರೇಂಜ್ಮೆಂಟ್ ಆಫ್ ದಿ ಬುಕ್ಸ್ ಆನ್ ದ ಶೆಲ್ಫ್ ಡಿಪೆಂಡ್ಸ್ ಆನ್ ದಿ ಕಾಲ್ ನಂಬರ್ ಆಫ್ ದಿ book. The arrangement depends on the call number and classified catalog depends on the call number as on. So ಹಂಗಾಗಿ ಎರಡನ್ನೂ ಕಾಲ್ ನಂಬರ್ ಮೇಲೆ ಮಾಡೋದ್ರಿಂದ ನಮಗೆ ವಿ ವಿಲ್ ಗೆಟ್ ಅ ಟ್ರೂ ಪಿಕ್ಚರ್, ಅಂದರೆ ವಿ ವಿಲ್ ಗೆಟ್ ಅ ಎಕ್ಸಾಕ್ಟ್ ಪಿಕ್ಚರ್ ಆಫ್ ದ ಕಲೆಕ್ಷನ್ ಆಫ್ ದ ಲೈಬ್ರರೀಸ್ ಬೇಸ್ಡ್ ಆನ್ ದಿ ಸಬ್ಜೆಕ್ಟ್. Then when this happens, what we can do is we can know the strength and weaknesses of a collection on a subject. ಯಾವ ಸಬ್ಜೆಕ್ಟ್ ಪುಸ್ತಕಗಳು ಜಾಸ್ತಿ ಇದೆ, ಯಾವ ಸಬ್ಜೆಕ್ಟ್ ಪುಸ್ತಕಗಳು ಕಮ್ಮಿ ನಾವು ಲೈಬ್ರರಿಯಲ್ಲಿ ತರಿಸ್ತಾ ಇದ್ದೀವಿ ಅಂತ ನಾವು ತಿಳ್ಕೊಬೋದು. ಯಾವ ಸಬ್ಜೆಕ್ಟು ಕಮ್ಮಿ ಇದೆ, ಯಾವ ಸಬ್ಜೆಕ್ಟು ಜಾಸ್ತಿ ಇದೆ ಪುಸ್ತಕಗಳು ನಮ್ಮ ಕಲೆಕ್ಷನಲ್ಲಿ ಅಂತ ಗೊತ್ತಾಗುತ್ತೆ. ಸೊ ಇಫ್ ಯು ವಾಂಟ್ ಟು ಬ್ಯಾಲೆನ್ಸ್ ಇಟ್, ದೆನ್ ಯು ಕ್ಯಾನ್ ಬ್ಯಾಲೆನ್ಸ್ ಇಟ್ ವಿತ್ ದ ಹೆಲ್ಪ್ ಆಫ್ ದಿಸ್ ಕ್ಲಾಸಿಫೈಡ್ ಕ್ಯಾಟಲಾಗ್ which we prepare in our library. Then this classified catalog also serves as a bibliography. It is a very good subject bibliography and also it is a book selection tool in bigger library. So it can act as a book selection tool and also as a subject bibliography in bigger libraries. If persons wanted to know which are the books which are available in the library on a particular subject, ಆವಾಗ ಈ ಪರ್ಟಿಕ್ಯುಲರ್ ಕ್ಲಾಸಿಫೈಡ್ ಕ್ಯಾಟಲಾಗು ಇಟ್ ವಿಲ್ ಆ್ಯಕ್ಟ್ ಆಸ್ ಎ ಸಬ್ಜೆಕ್ಟ್ ಬಿಬ್ಲಿಯೋಗ್ರಫಿ. This catalog is also useful in literature search. It is also useful in literature search. So if a person wants to know about a subject, if a person wants to know what are the collections are available on a particular subject, on a particular literature, this catalog is a best catalog by which he can satisfy himself, because ಇಲ್ಲಿ ಎರಡು ಅಪ್ರೋಚು ಇದೆ, ಒಂದು ಕ್ಲಾಸಿಫೈಡ್ ಅಪ್ರೋಚು ಇದೆ ಮತ್ತು ಆಲ್ಫಾಬೆಟಿಕಲ್ ಅಪ್ರೋಚು ಕೂಡ. ಎರಡೂ ಪಾರ್ಟ್ ಇರೋದ್ರಿಂದ, ದಟ್ ಈಸ್ ಕ್ಲಾಸಿಫೈಡ್ ಪಾರ್ಟು ಇರೋದ್ರಿಂದ ಮತ್ತು ಆಲ್ಫಾಬೆಟಿಕಲ್ ಪಾರ್ಟು ಇರೋದ್ರಿಂದ ನಮಗೆ ಇಲ್ಲಿ ಈಸಿಯಾಗಿ ಸಬ್ಜೆಕ್ಟ್ ಅಪ್ರೋಚಸ್ಸು, ಅಂದರೆ ಸಬ್ಜೆಕ್ಟ್ ಮೂಲಕ ಅಪ್ರೋಚ್ ಮಾಡಿದಂಥ ರೀಡರ್ಸ್ಗೆ ಅವರ ಕಲೆಕ್ಷನ್ಸು ಎಷ್ಟು ಕಲೆಕ್ಷನ್ಸ್ ಇದೆ ಆ ಪರ್ಟಿಕ್ಯುಲರ್ ಸಬ್ಜೆಕ್ಟಲ್ಲಿ ಅಂತ ಹೇಳಲಿಕ್ಕೆ ಒಂದು ಟೂಲ್ ಆಗುತ್ತೆ ಈ ಕ್ಲಾಸಿಫೈಡ್ catalog. So a person who comes in search of a subject can be easily satisfied with the help of this particular classified catalog. Then this classified catalog can satisfy the readers. How many our reader comes to the library to
find the catalog cards, or a number of persons can come to the catalog cabinet and they can ಫೈಂಡ್ ದಿ ಎಂಟ್ರೀಸ್. ಯಾಕಂದರೆ ಇಲ್ಲಿ ಎರಡೂ ಥರದ ಕ್ಯಾಟಲಾಗ್ ಇದೆ, ಎರಡೂ ಬೇರೆ ಬೇರೆ ನಾವು ಅರೇಂಜ್ ಮಾಡಿ ಇಟ್ಟಿರ್ತೀವಿ. ಹೌದಾ? ಈಗ ಕ್ಲಾಸಿಫೈಡ್ ಪಾರ್ಟ್ ಅಂತ ಹೇಳಿದರೆ ಮೇನ್ ಎಂಟ್ರಿ ಮತ್ತು ಕ್ರಾಸ್ ರೆಫರೆನ್ಸ್ ಎಲ್ಲ ನಾವು ಒಂದು ಕ್ಯಾಟಲಾಗ್ ಕ್ಯಾಬಿನೆಟಲ್ಲಿ ಅರೇಂಜ್ ಮಾಡಿರ್ತೀವಿ. ದಟ್ ಈಸ್ ಕ್ಲಾಸಿಫೈಡ್ ಪಾರ್ಟ್ ಆಫ್ ದಿ ಕ್ಯಾಟಲಾಗ್ ಅಂತ ಹೇಳ್ತೀವಲ್ವಾ, ಕ್ಲಾಸಿಫೈಡ್ ಕ್ಯಾಟಲಾಗ್ ಅಂತ ಹೇಳಿ ಅಲ್ಲಿ ಅರೇಂಜ್ ಮಾಡಿಟ್ಟಿರ್ತೀವಿ. ಬಾಕಿ ಇರುವಂಥ ಎಂಟ್ರೀಸು ಆಲ್ಫಾಬೆಟಿಕಲ್ ಪಾರ್ಟಲ್ಲಿ ಇರುವಂಥ ಆಥರ್ ಎಂಟ್ರಿ, ಟೈಟಲ್ ಎಂಟ್ರಿ, ಸಬ್ಜೆಕ್ಟ್ ಎಂಟ್ರಿ, ಕೊಲಾಬ್ರೇಟರ್ಸ್ ಎಂಟ್ರಿ, ಸೀರೀಸ್ ಎಂಟ್ರಿ ಎಕ್ಸೆಟ್ರಾ, ಇನ್ನು ಬೇರೆ ಯಾವುದಾದ್ರೂ ಎಂಟ್ರೀಸ್ ಇದೆ ಅದೆಲ್ಲ ಏನಾಗುತ್ತೆ ಆಲ್ಫಾಬೆಟಿಕಲ್ ಕ್ಯಾಟಲಾಗ್ ಆಗಿ ಅರೇಂಜ್ ಆಗ್ತಾ ಹೋಗುತ್ತೆ. ಅಂದರೆ ಆಥರ್ ಎಂಟ್ರಿನ ಆಥರ್ ಕ್ಯಾಟಲಾಗ್ ಕ್ಯಾಬಿನೆಟಲ್ಲಿ ಅರೇಂಜ್ ಮಾಡ್ತೀವಿ, ಟೈಟಲ್ ಎಂಟ್ರಿನ ಟೈಟಲ್ ಕ್ಯಾಟಲಾಗ್ ಕ್ಯಾಬಿನೆಟಲ್ಲಿ ಅರೇಂಜ್ ಮಾಡ್ತೀವಿ, ಅದೇ ಥರ ಸಬ್ಜೆಕ್ಟನ್ನು ಸಬ್ಜೆಕ್ಟ್ ಕ್ಯಾಟಲಾಗ್ ಎಂಟ್ರಿಯಲ್ಲಿ ಕ್ಯಾಟಲಾಗ್ ಕ್ಯಾಬಿನೆಟಲ್ಲಿ ಅರೇಂಜ್ ಮಾಡ್ತೀವಿ. ಸೊ ಇಫ್ ಅ ರೀಡರ್ ವಾಂಟ್ಸ್ ಟು come to the catalog cabinet, he need not wait for a long time, because if he knows the scheme of classification, ಅವರಿಗೆ ಸ್ಕೀಮ್ ಆಫ್ ಕ್ಲಾಸಿಫಿಕೇಷನ್ ಗೊತ್ತಿದೆ, ಕ್ಲಾಸಿಫಿಕೇಷನ್ ನಂಬರ್ ಅಂದರೆ ಏನು ಮತ್ತು ಅದು ಹೆಂಗೆ ಯೂಸ್ ಮಾಡೋದು ಅಂತ ರೀಡರ್ಸ್ಗೆ ಗೊತ್ತಾಗಿದ್ದರೆ ಅವರು ಡೈರೆಕ್ಟಾಗಿ ಕ್ಲಾಸಿಫೈಡ್ ಪಾರ್ಟಿಗೆ ಹೋಗಿ ಬುಕ್ಸನ್ನು ಹುಡ್ಕೋಬಹುದು. ಸಪೋಸ್ ದ ಪರ್ಸನ್ ಡಸಂಟ್ ನೋ about the classification scheme, then he can come to the alphabetical part and he can find out the entries on the books which he want. So ಎರಡೂ ಥರದ ಹೆಲ್ಪು ಇಲ್ಲಾಗುತ್ತೆ. ಹೌದಾ? ಎಲ್ಲಿ ಕ್ಲಾಸಿಫೈಡ್ ಕ್ಯಾಟಲಾಗಲ್ಲಿ ಎರಡೂ ಥರದ ಇಂಪಾರ್ಟೆನ್ಸ್ ಇದೆ. ಒನ್ ಇಸ್ ದೇ ಕ್ಯಾನ್ ಗೋ ಟು ದ ಕ್ಲಾಸಿಫೈಡ್ ಪಾರ್ಟ್ ಆ್ಯಂಡ್ ಫೈಂಡ್ ಔಟ್ ದ ಬುಕ್, ಆರ್ ದೇ ಕ್ಯಾನ್ ಕಮ್ ಟು ದ ಆಲ್ಫಾಬೆಟಿಕಲ್ ಪಾರ್ಟ್ ಆ್ಯಂಡ್ ಫೈಂಡ್ ಔಟ್ ದಿ ಬುಕ್. ಸೊ ಎನಿ ನಂಬರ್ ಆಫ್ ರೀಡರ್ಸ್ who want to search for the catalog cards can come and consult the catalog cards, because there are two types of entries which are arranged in a different catalog cabinets. So there is no wastage of time, right? So any number of readers can see the catalog card or consult the catalog card, unless and until if only one person is searching a particular tray ಅಂತ ಹೇಳಿದಾಗ ಅದೇ ಟ್ರೇನ ಹುಡುಕಬೇಕು ಬೇರೆ ಯಾರಾದರೂ ಅಂತ ಹೇಳಿದರೆ ಆವಾಗ ಸ್ವಲ್ಪ ಟೈಮ್ಗೆ ವೆಯ್ಟ್ ಮಾಡಬೇಕಾಗುತ್ತೆ until the person completes it, right? Then this particular catalog, that is the classified catalog, mainly depends on the scheme of classification. So ಇಲ್ಲಿ ನೀವು ಕ್ಲಾಸಿಫೈಡ್ ಕ್ಯಾಟಲಾಗನ್ನು ಮಾಡಬೇಕು ಅಂತ ಹೇಳಿದರೆ ನಿಮಗೆ ಯಾವುದಾದ್ರೂ ಒಂದು ಸ್ಕೀಮ್ ಆಫ್ ಕ್ಲಾಸಿಫಿಕೇಷನ್ ಗೊತ್ತಿರಬೇಕು, ಅಥವಾ ಯಾವುದಾದ್ರೂ ಒಂದು ಸ್ಕೀಮ್ ಆಫ್ ಕ್ಲಾಸಿಫಿಕೇಷನ್ ನೀವು ಅಳವಡಿಸಲೇ ಇರಬೇಕು. ಇಟ್ ಮೈಟ್ ಬಿ CC or DDC or any other scheme of classification which is used in that particular country. ಆ ಕ್ಲಾಸಿಫಿಕೇಷನ್ ಸ್ಕೀಮನ್ನು ಯೂಸ್ ಮಾಡಲೇಬೇಕಾಗುತ್ತೆ ಟು ಡೂ ದಿಸ್ ಪರ್ಟಿಕ್ಯುಲರ್ ಕ್ಲಾಸಿಫೈಡ್ ಕ್ಯಾಟಲಾಗ್. ದೆನ್ ಇಫ್ there are any changes which happens in the classification scheme, ಯಾವುದಾದ್ರೂ ಕ್ಲಾಸಿಫಿಕೇಷನ್ ಸ್ಕೀಮಲ್ಲಿ ಏನಾದರೂ ಚೇಂಜಸ್ ಆಯಿತು ಅಥವಾ ರಿವೈಸ್ ಆಯಿತು ಆ ಸ್ಕೀಮ್ ಆಫ್ ಕ್ಲಾಸಿಫಿಕೇಷನ್ ಅಂದರೆ ಆಟೋಮ್ಯಾಟಿಕಲಿ ಸಬ್ಜೆಕ್ಟ್ ಕ್ಯಾಟಲಾಗ್ಸನ್ನು ನಾವು ಚೇಂಜ್ ಮಾಡಲೇಬೇಕಾಗುತ್ತೆ ಅಥವಾ ರಿವೈಸ್ ಮಾಡಲೇಬೇಕಾಗುತ್ತೆ. ಇದು ಹೆಂಗೆ ಅಂತ ಹೇಳಿದರೆ ಇಟ್ ಸೋ ಹ್ಯಾಪನ್ಸ್ ದ ಇಂಟರ್ನ್ಯಾಷನಲಿ ಅಕ್ಸೆಪ್ಟೆಡ್ ಟರ್ಮ್ಸು ಚೇಂಜ್ ಆಗ್ತಾನೇ ಇರುತ್ತೆ. ಲೈಕ್ ಫಾರ್ ಎಕ್ಸಾಂಪಲ್ ಮುಂಚೆ ಅಲ್ಲಿ ನಾವು ಕ್ಯಾನ್ಸರ್ ಅಂತ ಹೇಳ್ತಾ ಇದ್ವಿ, ಈಗ ನಾವು ಕಾರ್ಸಿನೋಮಾ ಅಂತ ಹೇಳ್ತೀವಿ, right? And the technical terms or the internationally accepted terms keeps changing, the subject terms keeps on changing. So ಆವಾಗ ಆಟೋಮ್ಯಾಟಿಕ್ಲಿ ಕ್ಲಾಸಿಫಿಕೇಷನ್ ಸ್ಕೀಮು ಚೇಂಜ್ ಆಯಿತು ಅಂತ ಹೇಳಿದರೆ ಅಥವಾ ರಿವೈಸ್ ಆಯಿತು ಅಂತ ಹೇಳಿದರೆ ನಾವು ಇಲ್ಲಿ ಏನು ಮಾಡಬೇಕು ಆ್ಯಸ್ ಅ ಲೈಬ್ರರಿಯನ್ ಅದಕ್ಕೆ ಸಂಬಂಧಪಟ್ಟಂಗೆ ಕ್ಲಾಸಿಫಿಕೇಷನ್ ಚೇಂಜ್ ಆದ ತಕ್ಷಣ ಅಂದರೆ ರಿವೈಸ್ ಆಯಿತು ಅಂತ ಹೇಳಿದರೆ ಆ ಕ್ಯಾಟಲಾಗ್ ಕಾರ್ಡ್ಸನ್ನು ಹಳೇದು ಏನು ಮಾಡಿದ್ದೀವಲ್ಲ ಅದನ್ನು ತೆಗೆದುಹಾಕಿ ಮತ್ತೆ ಹೊಸದಾಗಿ ನಾವು ಸಬ್ಜೆಕ್ಟ್ ಎಂಟ್ರೀಸನ್ನು ಅಂದರೆ ಹೊಸ ಟೆಕ್ನಿಕಲ್ ಟರ್ಮ್ಸ್ ಹೊಸ ಇಂಟರ್ನ್ಯಾಷನಲ್ ಟರ್ಮಿನಾಲಜೀಸ್ ಏನು ಯೂಸ್ ಮಾಡ್ತಾ ಇದ್ದೀವೋ ಆ ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಸಂಬಂಧಪಟ್ಟಂಗೆ ನಾವು ಆ ಕ್ಯಾಟಲಾಗನ್ನು ಚೇಂಜ್ ಮಾಡಬೇಕಾಗುತ್ತೆ. ಸೊ ಕ್ಲಾಸಿಫಿಕೇಷನ್ ರಿವೈಸ್ ಆಯಿತು ಅಂತ ಹೇಳಿದರೆ ಆಟೋಮ್ಯಾಟಿಕ್ಲಿ ಯು ಹ್ಯಾವ್ ಟು ರಿವೈಸ್ ದಿ ಸಬ್ಜೆಕ್ಟ್ ಕ್ಯಾಟಲಾಗ್ ಇನ್ CC. So that is where you have to do it, because the terms keep on changing every time. Okay, so this you have to keep it in mind. Then next we will go to the dictionary catalog. ಡಿಕ್ಷನರಿ ಕ್ಯಾಟಲಾಗನ್ನು ಈಗಾಗಲೇ ಸುಮಾರು ಸತಿ ಹೇಳಿದ್ದೀವಿ. ಇದಕ್ಕೆ ಡಿಕ್ಷನರಿ ಕ್ಯಾಟಲಾಗ್ ಅಂತ ಯಾಕೆ ಹೆಸರಿದೆ ಅಂತ ಹೇಳಿದರೆ ಇಲ್ಲಿ ಎಲ್ಲ ಎಂಟ್ರೀಸು ಕೂಡ ಆಲ್ಫಾಬೆಟಿಕಲ್ ವೈಸ್ ಅರೇಂಜ್ಮೆಂಟಲ್ಲಿ ಇರುವಂತಹ ಎಂಟ್ರೀಸ್. ಅಂದರೆ it is in the form of word entry. All the entries which we do in the catalog is according to the words. We use words here, right?
though we write the call number, but almost all the entries are made in the form of words. Same like your dictionary, and the arrangement is also according to the alphabetical arrangement, and that is why this particular catalog is known as dictionary catalog. ಇದನ್ನು ಅದಕ್ಕೆ ನಾವು ಡಿಕ್ಷನರಿ ಕ್ಯಾಟಲಾಗ್ ಅಂತ ಹೇಳ್ತೀವಿ. ಸೊ ಇಲ್ಲಿನೂ there is a combination of two different approaches. Readers can approach through author entry, title entry and ಸಬ್ಜೆಕ್ಟ್ ಎಂಟ್ರಿ. ಆಥರ್ ಎಂಟ್ರಿ, ಟೈಟಲ್ ಎಂಟ್ರಿ ಮತ್ತು ಸಬ್ಜೆಕ್ಟ್ ಎಂಟ್ರಿ ಮೂಲಕ ಅಪ್ರೋಚ್ ಮಾಡಬಹುದು. ರೈಟ್. ಸೊ ಹಿಯರ್ ದ ಡಿಕ್ಷನರಿ ಕ್ಯಾಟಲಾಗ್ ಇಸ್ ಈಸಿ ಟು ಕನ್ಸಲ್ಟ್. ಇದಕ್ಕೆ ಯಾವುದೇ ತೊಂದರೆ ಇಲ್ಲ, ಯಾಕಂದರೆ ಇಲ್ಲಿ ನಂಬರ್ಸ್ ಯಾವುದೂ ಇಲ್ಲ. ಯಾವುದೇ ರೀಡರು ಕೂಡ ಒಂದು ಸ್ಕೀಮ್ ಆಫ್ ಕ್ಲಾಸಿಫಿಕೇಷನ್ನ ಕಲ್ತ್ಕೋಬೇಕು ಅಂತ ಇಲ್ಲ, ಅಥವಾ ಸ್ಕೀಮನ್ನು ಗೊತ್ತಿರಲೇಬೇಕು ಅಂತ ಇಲ್ಲ. ಈ ಪರ್ಟಿಕ್ಯುಲರ್ ಡಿಕ್ಷನರಿ ಕ್ಯಾಟಲಾಗನ್ನು ಯೂಸ್ ಮಾಡಬೇಕು ಅಂತ ಹೇಳಿದರೆ ಆಯಿತಾ. ತುಂಬ ಈಸಿಯಾಗಿ ಈ ಕ್ಯಾಟಲಾಗನ್ನು ಕನ್ಸಲ್ಟ್ ಮಾಡ್ಬೋದು ಮತ್ತು ಈಸಿ ಗೋಯಿಂಗ್ ಎವ್ರಿ ರೀಡರ್ ಕ್ಯಾನ್ ಅಂಡರ್ಸ್ಟ್ಯಾಂಡ್. ರೈಟ್. ಆದರೆ ಸ್ಕೀಮ್ ಆಫ್ ಕ್ಲಾಸಿಫಿಕೇಷನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದು ಕಷ್ಟ. ಎಲ್ಲಿ ಕ್ಲಾಸಿಫೈಡ್ ಕ್ಯಾಟಲಾಗಲ್ಲಿ ಈಗ ಮೇನ್ ಎಂಟ್ರಿನ ನೋಡ್ತೀರಾ ಅಂತ ಹೇಳಿದರೆ ಅಲ್ಲಿ ಲೀಡಿಂಗ್ ಸೆಕ್ಷನಲ್ಲಿ ಕಾಲ್ ನಂಬರ್ ವೈಸ್ ಅರೇಂಜ್ ಮಾಡಿರ್ತಾರೆ. ಸೊ ಆವಾಗ ನೀವು ಕಾಲ್ ನಂಬರ್ಸನ್ನು ಹುಡುಕ್ಬೇಕಂದ್ರೆ ನಿಮಗೆ ಆ ಸ್ಕೀಮ್ ಆಫ್ ಕ್ಲಾಸಿಫಿಕೇಷನ್ ಅಟ್ಲೀಸ್ಟ್ ಮೇನ್ ಕ್ಲಾಸಿಫಿಕೇಷನ್ ನಂಬರ್ಸ್ ಆದರೂ ನಿಮ್ಗೆ ಗೊತ್ತಿರಬೇಕು. ಬಟ್ ಇಲ್ಲಿ ಆ ಥರದ ಪರಿಸ್ಥಿತಿ ಇಲ್ಲ. ಎಲ್ಲಿ ಡಿಕ್ಷನರಿ ಕ್ಯಾಟಲಾಗಲ್ಲಿ ಆ್ಯಸ್ ಇಟ್ ಇಸ್ ಅ ವರ್ಡ್ ಎಂಟ್ರಿ, ಆಲ್ ದ ಎಂಟ್ರೀಸ್ ಆರ್ ಅಕಾರ್ಡಿಂಗ್ ಟು ವರ್ಡ್ಸ್ ಆ್ಯಂಡ್ ಅರೇಂಜ್ ಅಕಾರ್ಡಿಂಗ್ ಟು ದಿ ವರ್ಡ್ ಎಂಟ್ರಿ. Sorry, you can easily find out and consult this particular type of catalog. So author entry approach ಇದು ಸ್ಯಾಟಿಸ್ಫೈ ಮಾಡುತ್ತೆ, ಸಬ್ಜೆಕ್ಟ್ ಎಂಟ್ರಿ ಅಪ್ರೋಚು ಸ್ಯಾಟಿಸ್ಫೈ ಮಾಡುತ್ತೆ, ಮತ್ತು ಟೈಟಲ್ ಎಂಟ್ರಿ ಕೂಡ ಇದು ಸ್ಯಾಟಿಸ್ಫೈ ಮಾಡುತ್ತೆ. ಮೂರು ಕೂಡ ಇದು ಸ್ಯಾಟಿಸ್ಫೈ ಮಾಡುತ್ತೆ. ಯಾವುದು? ಡಿಕ್ಷನರಿ ಕ್ಯಾಟಲಾಗ್. ಎಕ್ಸ್ಕ್ಯೂಸ್ ಮೀ. ಇಟ್ ಈಸ್ ದ ಮೋಸ್ಟ್ ಪಾಪ್ಯುಲರ್ ಕ್ಯಾಟಲಾಗ್ ವಿಚ್ ಇಸ್ ಯೂಸ್ಡ್ ಇನ್ ಆಲ್ ಟೈಪ್ಸ್ ಆಫ್ ಲೈಬ್ರರೀಸ್. ಆಲ್ಮೋಸ್ಟ್ ಎಲ್ಲರೂ ಇಷ್ಟಪಡುವಂಥ ಕ್ಯಾಟಲಾಗ್ ಇದು. ಅಕಾರ್ಡಿಂಗ್ ಟು AACR2 ಪ್ರಕಾರ ಹೋದರೆ ಈ ಪರ್ಟಿಕ್ಯುಲರ್ ಡಿಕ್ಷನರಿ ಕ್ಯಾಟಲಾಗನ್ನು ಆಲ್ಮೋಸ್ಟ್ ಎಲ್ಲ ಲೈಬ್ರರೀಸಲ್ಲೂ ಯೂಸ್ ಮಾಡ್ತಾ ಇದ್ದೀವಿ. ರೈಟ್. ಸೊ ಇಟ್ ಈಸ್ ದ ಮೋಸ್ಟ್ ಪಾಪ್ಯುಲರ್ ಫಾರ್ಮ್ ಆಫ್ ಕ್ಯಾಟಲಾಗ್. ನೌ ದಿಸ್ ಕ್ಯಾಟಲಾಗ್, ಆಸ್ ಐ ಟೋಲ್ಡ್ ಯು, ಇಟ್ actually satisfied the different specific needs of your readers. So it can satisfy author approach, it can satisfy title approach, it can also satisfy the subject approach. And the readers need not know about the classification numbers. ಅಯ್ಯೋ ಯಾವುದಪ್ಪ ಈ ಕ್ಲಾಸಿಫಿಕೇಷನ್ ನಂಬರು, ಇದು ಹೆಂಗಪ್ಪ ಹುಡ್ಕೋದು, ನಾನು ಸಬ್ಜೆಕ್ಟನ್ನು ಹೆಂಗೆ ಹುಡ್ಕೋದು, ನಂಬರ್ ಪ್ರಕಾರ ಅರೇಂಜ್ ಮಾಡಿದರೆ ಹೆಂಗೆ ನಾವು ಹುಡ್ಕೋದು ಅನ್ನೋ ಭಯ ಬೇಡ ಎಲ್ಲಿ ಡಿಕ್ಷನರಿ ಕ್ಯಾಟಲಾಗನ್ನು ಯೂಸ್ ಮಾಡಬೇಕಾದ್ರೆ. ಯಾಕಂದರೆ ಎಲ್ಲನೂ ವರ್ಡ್ಸಲ್ಲಿ ಬರೆದಿರುವಂತಹ ಕ್ಯಾಟಲಾಗ್. ರೈಟ್. ಸೊ ದ ಲೀಡಿಂಗ್ ಸೆಕ್ಷನ್ you will be, I mean the entries will be according to words. You are using only words over here, no numbers. Right. So it is easy to use. So classification ನಮಗೆ ಗೊತ್ತಾಗಲೇಬೇಕು, ಅಥವಾ ಕ್ಲಾಸಿಫಿಕೇಷನ್ ಅನ್ನೋದು ಬರಲೇಬೇಕು ನನಗೆ ಅನ್ನೋದು ಏನು ಚಿಂತೆ ಇಲ್ಲ ಇಲ್ಲಿ ಅಲ್ಲಿ ಡಿಕ್ಷನರಿ ಕ್ಯಾಟಲಾಗಲ್ಲಿ. ಸೊ ಇಟ್ ಈಸ್ ನಾಟ್ ನೀಡೆಡ್ ಟು ನೋ ಅಬೌಟ್ ದಿ ಕ್ಲಾಸಿಫಿಕೇಷನ್ ನಂಬರ್ ಇಫ್ ಯು ವಾಂಟೆಡ್ ಟು ಯೂಸ್ ಎ ಡಿಕ್ಷನರಿ ಕ್ಯಾಟಲಾಗ್. And here one problem is all the subjects entries are as they are arranged in alphabetical order. The related subjects get scattered. Like for example, in the subject catalog yesterday we saw, I gave you two examples where money and banking come under the same class, same subject, but ಏನಾಗುತ್ತೆ, ಇಟ್ ಗೆಟ್ ಸ್ಕ್ಯಾಟರ್ಡ್. ಮನಿ ಅನ್ನೋದು ML ಅರೇಂಜ್ ಆಗಿರುತ್ತೆ, ಬ್ಯಾಂಕಿಂಗ್ ಅನ್ನೋದು BL ಅರೇಂಜ್ ಆಗಿರುತ್ತೆ. ಬಟ್ ದೇ ಬೋತ್ ಬಿಲಾಂಗ್ ಟು ದ ಸೇಮ್ ಕ್ಲಾಸ್ ಆರ್ ಸೇಮ್ ಸಬ್ಜೆಕ್ಟ್, ಬಟ್ ಸ್ಟಿಲ್ ದೇ ಆರ್ scattered away or separated and they are arranged according to the alphabetical order. ಇದೊಂದು ಪ್ರಾಬ್ಲಮ್ಮು ಈ ಡಿಕ್ಷನರಿ ಕ್ಯಾಟಲಾಗಲ್ಲಿ. ಸೊ ಸಬ್ಜೆಕ್ಟ್ ಪ್ರಕಾರ ಯಾರಾದರೂ ರೀಡರ್ಸ್ ಹುಡ್ಕೊಂಡು ಬಂದರೆ ಆ ಪರ್ಟಿಕ್ಯುಲರ್ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತಹ ಪುಸ್ತಕಗಳು ಅಥವಾ ರಿಲೇಟೆಡ್ ಪುಸ್ತಕಗಳೇನಿದೆಯೋ ಅಥವಾ ರಿಲೇಟೆಡ್ ಸಬ್ಜೆಕ್ಟ್ ಪುಸ್ತಕಗಳೇನಿದೆಯೋ ಅದು ಒಂದೇ ಕಡೆ ಸಿಕ್ಕೋದಿಲ್ಲ, ಅದು ಸ್ಕ್ಯಾಟರ್ ಆಗಿರುತ್ತೆ. ದಟ್ ಈಸ್ ದ ಮೋಸ್ಟ್ ಡಿಸಡ್ವಾಂಟೇಜ್ ಆಫ್ ದಿಸ್ ಡಿಕ್ಷನರಿ ಕ್ಯಾಟಲಾಗ್. ದೆನ್ ಟು ಕಂಪ್ಲೀಟ್ ದಟ್ ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಕ್ಯಾಟಲಾಗ್ ಅಥವಾ ಆ ಪರ್ಟಿಕ್ಯುಲರ್ ಪ್ರಾಬ್ಲಮನ್ನು ಓವರ್ಕಮ್ ಮಾಡಬೇಕು ಅಂತ ಹೇಳಿದರೆ ಯು ಶುಡ್ ಗಿವ್ ಅ ನಂಬರ್ ಆಫ್ ಕ್ರಾಸ್ ರೆಫರೆನ್ಸ್ ಎಂಟ್ರೀಸ್. ಏನು ಮಾಡಬೇಕು? ಕ್ರಾಸ್ ರೆಫರೆನ್ಸ್ ಇಂಡೆಕ್ಸ್ ಎಂಟ್ರೀಸನ್ನು ಆದಷ್ಟು ಕೊಡಬೇಕಾಗುತ್ತೆ. ಸೊ ದಟ್ ಯು ಕ್ಯಾನ್ ರಿಲೇಟ್ ದ ಬುಕ್ಸ್. ಲೈಕ್ ಫಾರ್ ಎಕ್ಸಾಂಪಲ್, electricity and magnetism both come under C.
ಸಾರಿ ಫಿಸಿಕ್ಸ್, ಹೌದಾ? ಸೊ ಇಲ್ಲಿ ನಾವೇನು ಮಾಡ್ತೀವಿ, ಎಲೆಕ್ಟ್ರಿಸಿಟಿ ಅನ್ನೋದು ಬೇರೆ ಕಡೆ ಅರೇಂಜ್ ಆಗಿರುತ್ತೆ, ದಟ್ ಈಸ್ ಇ ಅನ್ನೋ ಕ್ಯಾಟಲಾಗಿಂಗ್ ಅರೇಂಜ್ಮೆಂಟಲ್ಲಿ ಹೋಗುತ್ತೆ. ದೆನ್ ಮ್ಯಾಗ್ನೆಟಿಸಮ್ ಅದು ಎಮ್ ಅಲ್ಲಿ ಅರೇಂಜ್ ಆಗ್ತಾ ಹೋಗುತ್ತೆ. ಸೊ ಇದೆರಡು ನಾವು ರಿಲೇಟ್ ಮಾಡಬೇಕಂದ್ರೆ ಏನು ಮಾಡಬೇಕು, ಎಲೆಕ್ಟ್ರಿಸಿಟಿ ಎಂಟ್ರಿ ಕೊಟ್ಟಾಗ ಮ್ಯಾಗ್ನೆಟಿಸಮ್ಗೆ ಸಿ ಎಲೆಕ್ಟ್ರಿಸಿಟಿ ಅಂತ ಕ್ರಾಸ್ ರೆಫರೆನ್ಸ್ ಇಂಡೆಕ್ಸ್ ಎಂಟ್ರಿ ಕೊಡಬೇಕು, ಅಥವಾ ಎರಡಕ್ಕೂ ಸಿ ಫಿಸಿಕ್ಸ್ ಅಂತ ಕ್ರಾಸ್ ರೆಫರೆನ್ಸ್ ಇಂಡೆಕ್ಸ್ ಎಂಟ್ರಿ ಕೊಡಬೇಕಾಗುತ್ತೆ. ಸೊ ದ ರಿಲೇಟೆಡ್ ಸಬ್ಜೆಕ್ಟ್ಸನ್ನು ನೀವು ಒಟ್ಟಿಗೆ ಒಂದೇ ಕಡೆ ನೋಡ್ಕೊಳ್ಳೋಕ್ಕಾಗಲ್ಲ, ಬಟ್ ಆದರೆ ಅದನ್ನು ನೀವು ಯು ಕ್ಯಾನ್ ಗೆಟ್ ಟು ಮ್ಯಾಚ್ ದೆಮ್ ಬೈ ಗಿವಿಂಗ್ ಅ ಲಾಟ್ ಆಫ್ ಕ್ರಾಸ್ ರೆಫರೆನ್ಸ್ ಎಂಟ್ರೀಸ್. ಸೊ ಕ್ರಾಸ್ reference entries are more in dictionary catalog. When you come across the cross reference entry, the entries are more. You have to do a lot of cross reference entries for subject entry ಆಗಿರ್ಬೋದು, ಅಥವಾ sometimes even for the title and sometimes even for the author. But author case ಯಾವಾಗ ಅಂತ ಹೇಳಿ ಕಾರ್ಪೊರೇಟ್ ಆಥರ್ಸು, ಇನ್ಸ್ಟಿಟ್ಯೂಷನ್ ಆಸ್ ಆಥರ್ಸು, ಸೊಸೈಟಿ ಆಸ್ ಆಥರು, ಆ ಥರ ನೀವು ಡಿಫ್ರೆಂಟ್ ಕಾರ್ಪೊರೇಟ್ ಬಾಡೀಸ್ ಬಂದಾಗ ಅಲ್ಲಿಗೆ ಆದಷ್ಟು ನೀವು ಕ್ರಾಸ್ ರೆಫರೆನ್ಸ್ ಇಂಡೆಕ್ಸ್ ಎಂಟ್ರೀಸನ್ನು ಕೊಡಬೇಕಾಗುತ್ತೆ ಟು ಆ್ಯಕ್ಚುಲಿ ಕೋಪ್ ಅಪ್ ವಿತ್ ದಿ ಸ್ಕ್ಯಾಟರ್ಡ್ ಸಬ್ಜೆಕ್ಟ್ ಅಥವಾ ಸ್ಕ್ಯಾಟರ್ಡ್ ರಿಲೇಟೆಡ್ ಸಬ್ಜೆಕ್ಟ್ಸನ್ನು ಸಬ್ಜೆಕ್ಟ್ ಜೊತೆಗೆ ಮ್ಯಾಚ್ ಮಾಡಬೇಕು, ಅಥವಾ ಆ ಸಬ್ಜೆಕ್ಟ್ ರಿಲೇಟೆಡ್ ಬುಕ್ಸ್ ಇದೆ ಅಂತ ನೀವು ರೀಡರ್ಸ್ಗೆ ತೋರಿಸ್ಕೊಡ್ಬೇಕು ಅಂತ ಹೇಳಿದಾಗ ನೀವು ಆದಷ್ಟು ಕ್ರಾಸ್ ರೆಫರೆನ್ಸ್ ಇಂಡೆಕ್ಸ್ ಎಂಟ್ರೀಸನ್ನು ಕೊಡಲೇಬೇಕಾಗುತ್ತೆ. ದಟ್ ವಿ ಕಾಲ್ ಇಟ್ ಆ ಸಿ ಆ್ಯಂಡ್ ಸಿ ಆಲ್ಸೋ ಎಂಟ್ರೀಸ್ ಅಂತ. ಕ್ರಾಸ್ ರೆಫರೆನ್ಸ್ ಇಂಡೆಕ್ಸ್ ಎಂಟ್ರಿಯಲ್ಲಿ ಸಿ ಆ್ಯಂಡ್ ಸಿ ಆಲ್ಸೋ ಎಂಟ್ರೀಸ್ ಅಂತ ಕರಿತೀವಿ. ಈ ಎರಡೂ ಎಂಟ್ರೀಸನ್ನು ನೀವು ಕೊಡಲೇಬೇಕಾಗುತ್ತೆ. ನೀವು ಆದಷ್ಟು ಇಲ್ಲಿ ಡಿಕ್ಷನರಿ ಕ್ಯಾಟಲಾಗಲ್ಲಿ ಕ್ರಾಸ್ ರೆಫರೆನ್ಸ್ ಇಂಡೆಕ್ಸ್ ಎಂಟ್ರಿನ ಜಾಸ್ತಿ ಕೊಡೋದ್ರಿಂದ ಈ ಡಿಕ್ಷನರಿ ಕ್ಯಾಟಲಾಗ್ ವಿಲ್ ಬಿಕಮ್ ಬಲ್ಕಿ ಅಂದರೆ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಏನಾಗುತ್ತೆ, ಆದಷ್ಟು ಅದ್ರದ್ದು ರೇಟ್ ಆಫ್ ಗ್ರೋತು ಜಾಸ್ತಿ ಆದಂಗೆ ಏನಾಗುತ್ತೆ, ಮೇಂಟೆನೆನ್ಸ್ ಮಾಡಲಿಕ್ಕೆ ನಮಗೆ ಕಷ್ಟ ಆಗುತ್ತೆ. ಸೊ ಡಿಕ್ಷನರಿ ಕ್ಯಾಟಲಾಗ್ ಇಟ್ ಇಸ್ ನಾಟ್ ಸೋ ವೆರಿ ಈಸಿ ಟು ಮೇಂಟೈನ್ ಆ್ಯಸ್ ದಟ್ ಆಫ್ ಕಂಪೇರ್ ಟು ದಟ್ ಆಫ್ ಕ್ಲಾಸಿಫೈಡ್ ಕ್ಯಾಟಲಾಗ್. ಸೊ ಯಾಕೆ ಕಾರಣ ಇಷ್ಟೇ, ಕ್ರಾಸ್ ರೆಫರೆನ್ಸ್ ಇಂಡೆಕ್ಸ್ ಎಂಟ್ರೀಸು ಇಲ್ಲಿ ಜಾಸ್ತಿ ಕೊಡ್ತೀವಿ ಅಲ್ಲಿ ಡಿಕ್ಷನರಿ ಕ್ಯಾಟಲಾಗಿಂಗಲ್ಲಿ, ಬಟ್ ಕ್ಲಾಸಿಫೈಡ್ ಕ್ಯಾಟಲಾಗಿಂಗಲ್ಲಿ ನಾವು ಕ್ರಾಸ್ ರೆಫರೆನ್ಸ್ ಇಂಡೆಕ್ಸ್ ಎಂಟ್ರಿಯನ್ನು ಕಮ್ಮಿ ಕೊಡ್ತೀವಿ. ಆಯಿತಾ? ಯಾಕೆ ಅಂತ ಹೇಳಿದರೆ ಕ್ಲಾಸಿಫೈಡ್ ಕ್ಯಾಟಲಾಗಲ್ಲಿ ಏನಾಗುತ್ತೆ ಅಂತ ಹೇಳಿದರೆ ಎಲ್ಲ ಸಬ್ಜೆಕ್ಟು ಮತ್ತು ಆ ಸಬ್ಜೆಕ್ಟ್ಗೆ ರಿಲೇಟೆಡ್ ಸಬ್ಜೆಕ್ಟ್ಸ್ ಯಾವುದಿದೆಯೋ ಎಲ್ಲನೂ ನಾವು ಒಂದೇ ಕಡೆ ನೋಡ್ಬೋದು. ಇಟ್ ಈಸ್ ವೆರಿ ನಿಯರ್ ಬೈ. ಆ್ಯಂಡ್ ಏನಾಗುತ್ತೆ ಅಂದರೆ, ಯಾಕಂದರೆ ಎಲ್ಲನೂ ನಂಬರ್ ಎಂಟ್ರಿ ಆಗಿರೋದ್ರಿಂದ ಜನರಲ್ ಟು ಸ್ಪೆಸಿಫಿಕ್ ತನಕ ನಾವು ನಂಬರ್ಸಲ್ಲಿ ಕ್ಯಾಟಲಾಗ್ ಕಾರ್ಡ್ಸನ್ನು ಮಾಡ್ಕೊಂಡು ಹೋಗಿರ್ತೀವಿ. ಹಂಗಾಗಿ ಆ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂಥ ಪುಸ್ತಕಗಳು ಕೂಡ ಒಂದೇ ಕಡೆಗೆ ನಮಗೆ ಎಂಟ್ರಿ ಬಂದ್ಬಿಡುತ್ತೆ. ಸೊ ಹಂಗಾಗಿ ಅದು ಈಸಿಯಾಗಿ ನಾವು ನೋಡ್ಕೋಬೋದು. ಬಟ್ ಡಿಕ್ಷನರಿ ಕ್ಯಾಟಲಾಗ್ ಇಲ್ಲಿ ಸ್ಕ್ಯಾಟರ್ಡ್ ಆಗಿರೋದ್ರಿಂದ ನಾವು ಕ್ರಾಸ್ ರೆಫರೆನ್ಸ್ ಇಂಡೆಕ್ಸ್ ಎಂಟ್ರಿಯನ್ನು ಕೊಟ್ಟರೆ ಮಾತ್ರ, ಅಥವಾ ಕ್ರಾಸ್ ರೆಫರೆನ್ಸ್ ಎಂಟ್ರೀಸನ್ನು ಕೊಟ್ಟರೆ ಮಾತ್ರ ಆ ಪರ್ಟಿಕ್ಯುಲರ್ ಸ್ಕ್ಯಾಟರ್ಡ್ ಬುಕ್ಸನ್ನು ಇಂಥ ಸಬ್ಜೆಕ್ಟ್ಗೆ ಸೇರಿದೆ ಅನ್ನೋದನ್ನು ತಿಳ್ಕೊಳ್ಳಿಕ್ಕೆ ರೀಡರ್ಸ್ಗೆ ಆಗುತ್ತೆ. ಆಯಿತಾ? ಹಂಗಾಗಿ ಕ್ರಾಸ್ ರೆಫರೆನ್ಸ್ ಇಂಡೆಕ್ಸ್ ಕೊಡೋದ್ರಿಂದ ಅಥವಾ ಕ್ರಾಸ್ ರೆಫರೆನ್ಸ್ ಎಂಟ್ರೀಸ್ ಕೊಡೋದ್ರಿಂದ ಡಿಕ್ಷನರಿ ಕ್ಯಾಟಲಾಗ್ ಬಲ್ಕಿ ಆಗುತ್ತೆ. ಒನ್ಸ್ ಇಟ್ ಬಿಕಮ್ಸ್ ಬಲ್ಕಿ, ಇಟ್ ಈಸ್ ಡಿಫಿಕಲ್ಟ್ ಫಾರ್ ಅಸ್ ಟು ಮೇಂಟೈನ್. ಯಾಕಂದರೆ ಒನ್ಸ್ ದ ಎಂಟ್ರೀಸ್ ಬಿಕಮ್ ಬಲ್ಕಿ ಯು ನೀಡ್ ಆ್ಯಸ್ ಮಚ್ ಆಸ್ ಕ್ಯಾಟಲಾಗ್ ಕ್ಯಾಬಿನೆಟ್ಸ್. ಅರೇಂಜ್ ಮಾಡಲಿಕ್ಕೆ ನಮಗೆ ಕ್ಯಾಟಲಾಗ್ ಕ್ಯಾಬಿನೆಟ್ಸ್ ಬೇಕಲ್ವಾ? ಸೊ ಅರೇಂಜ್ಮೆಂಟ್ ಮಾಡಬೇಕು ಅಂತ ಹೇಳಿದರೆ ಈ ಬಲ್ಕಿ ಕ್ಯಾಟಲಾಗ್ ಕಾರ್ಡ್ಸನ್ನು ಅರೇಂಜ್ ಮಾಡಲಿಕ್ಕೆ ಮತ್ತೆ ಪುನಃ ನಾವು ಕ್ಯಾಟಲಾಗ್ ಕ್ಯಾಬಿನೆಟ್ಸನ್ನು ತರಿಸ್ಬೇಕು, ಮತ್ತು ಅದಕ್ಕೆ ಜಾಗ ಬೇಕು, ವಿಚ್ ಇಸ್ ವೆರಿ ವೆರಿ ಪ್ರಾಬ್ಲಮ್ಯಾಟಿಕ್ ಸಿಚುವೇಶನ್ ಇನ್ ಲೈಬ್ರರಿ ವೇರ್ ಯು ಡೋಂಟ್ ಫೈಂಡ್ ಅ ಸ್ಪೇಸ್. ಓಕೆ, ಆ್ಯಂಡ್ ಕ್ಯಾಟಲಾಗ್ ಕ್ಯಾಬಿನೆಟಲ್ಲಿ ಜಾಸ್ತಿ ಸ್ಪೇಸ್ ಇಟ್ಕೊಳ್ಳುತ್ತೆ ಅಂದರೆ ಬುಕ್ಸ್ ಅರೇಂಜ್ ಮಾಡಲಿಕ್ಕೆ, ರೀಡರ್ಸ್ ಬರಲಿಕ್ಕೆ, ರೀಡರ್ಸ್ ರೀಡಿಂಗ್ ರೂಮ್ ಮಾಡಲಿಕ್ಕೆಲ್ಲ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಡಿಕ್ಷನರಿ ಕ್ಯಾಟಲಾಗಲ್ಲಿ ಮೇಂಟೆನೆನ್ಸು ಸ್ವಲ್ಪ ಡಿಫಿಕಲ್ಟೇನೆ. ರೈಟ್, ದೆನ್ ರೀಪ್ಲೇಸಿಂಗ್ ದ ಓಲ್ಡ್ ಸಬ್ಜೆಕ್ಟ್ ಟರ್ಮ್ಸ್ ಬೈ ನ್ಯೂ ಸಬ್ಜೆಕ್ಟ್ ಟರ್ಮ್ಸ್ ಆರ್ tedious and time consuming process. Why? Because the subject entries are scattered. You have to find out ವೇರ್ ಎಕ್ಸಾಕ್ಟ್ಲಿ ದ ಸಬ್ಜೆಕ್ಟ್ ಎಂಟ್ರೀಸ್ ಆರ್ ಅವೈಲಬಲ್. ಯಾಕಂದರೆ ಅರೇಂಜ್ ಮಾಡಿಬಿಟ್ಟಿರ್ತೀವಿ ಈ ಕಾರ್ಡನ್ನು, ಯಾವುದೇ ಒಂದು ಕ್ಲಾಸಿಫಿಕೇಷನ್ ರಿವೈಸ್ ಆಯಿತು ಅಂತ ಹೇಳಿದಾಗಲೂ ಹೊಸ ಸಬ್ಜೆಕ್ಟ್ ಟರ್ಮ್ಸನ್ನು ನೀವು ಹಳೆ ಸಬ್ಜೆಕ್ಟ್ ಟರ್ಮ್ಸ್ ಇರೋ ಅಂಥ ಜಾಗದಲ್ಲಿ ರೀಪ್ಲೇಸ್ ಮಾಡಬೇಕು ಅಂತ ಹೇಳಿದಾಗ ಆ ಪರ್ಟಿಕ್ಯುಲರ್ ಕಾರ್ಡ್ಸನ್ನು ಹುಡುಕ್ಲಿಕ್ಕೆ ನಿಮಗೆ ಟೈಮ್ ಆಗುತ್ತೆ. ಆ ಕಾರ್ಡ್ಸ್ ಹುಡುಕಿ ಮತ್ತೆ ಅದನ್ನು ಅರೇಂಜ್ ಮಾಡಬೇಕಲ್ಲ, ಅದು ಇನ್ನೂ time consuming, because sometimes we will lose where exactly you have taken that particular card from ಅಂತ ಹೇಳಿ ಕಂಡುಹಿಡಿಯಲಿಕ್ಕೆ ಕಷ್ಟ ಆಗುತ್ತೆ. ಸೊ ಇಟ್ ಇಸ್ time consuming and also a tedious process. That is basically in subject entries, not in other entries. Subject entryಯಲ್ಲಿ ಮಾತ್ರ ಈ ಥರ ಪ್ರಾಬ್ಲಮ್ ಆಗಲಿಕ್ಕೆ ಸಾಧ್ಯತೆ ಇದೆ in dictionary catalog. Right girls? Understood? Next we will see to some
MCQs, that is multiple choice questions. Dash catalog as two parts. Dash catalog as two parts. ಯಾವ ಕ್ಯಾಟಲಾಗು ಗೆಸ್ ಮಾಡ್ತೀರಾ? ಕ್ಲಾಸಿಫೈಡ್ ಕ್ಯಾಟಲಾಗ್, ಡಿಕ್ಷನರಿ ಕ್ಯಾಟಲಾಗ್, ನೇಮ್ ಕ್ಯಾಟಲಾಗ್, ಟೈಟಲ್ ಕ್ಯಾಟಲಾಗ್. ಯಾವ ಕ್ಯಾಟಲಾಗ್ ಇಲ್ಲಿ ಟೂ ಪಾರ್ಟ್ಸ್ ಇದೆ? ಅದನ್ನು ಬೈ ಪಾರ್ಟೈಟ್ ಕ್ಯಾಟಲಾಗ್ ಅಂತಲೂ ಹೇಳ್ತೀವಿ. ಯಾವುದದು? ಎಸ್, ಇಟ್ ಈಸ್ ಕ್ಲಾಸಿಫೈಡ್ ಕ್ಯಾಟಲಾಗ್. ಸೊ ಕ್ಲಾಸಿಫೈಡ್ ಕ್ಯಾಟಲಾಗಲ್ಲಿ ಎರಡೂ ಪಾರ್ಟ್ ಇರೋದ್ರಿಂದ ಅದನ್ನು ನಾವು ಬೈ ಪಾರ್ಟೈಟ್ ಕ್ಯಾಟಲಾಗ್ ಅಂತಲೂ ಹೇಳ್ತೀವಿ. ಬೈ ಪಾರ್ಟೈಟ್ ಅಂದರೆ ಏನು? ಎರಡು. ಬೈ ಅಂದರೆ ಎರಡು, ಪಾರ್ಟೈಟ್ ಅಂದರೆ ಪಾರ್ಟ್ಸ್, ಟೂ ಪಾರ್ಟ್ಸ್. ವಿಚ್ ಆರ್ ದೋಸ್ ಟೂ ಪಾರ್ಟ್ಸ್? ಕ್ಲಾಸಿಫೈಡ್ ಪಾರ್ಟ್ ಆ್ಯಂಡ್ ದಿ ಡಿಕ್ಷನರಿ ಪಾರ್ಟ್ ಆರ್ ದಿ ಆಲ್ಫಾಬೆಟಿಕಲ್ ಇಂಡೆಕ್ಸ್. Then, A is the answer for the first one. Information can be accessed by subject in dash catalog. Which is the best catalog for accessing the information by subject? Dictionary catalog, classified catalog, title catalog, author catalog. Which one is the one? Yes, it is classified catalog. So B is the answer. Then third one, the strength and weakness of a subject can be known by usage of dash catalog. Which catalog tells about the strength and weakness of a subject? ಯಾವ ಕ್ಯಾಟಲಾಗಿಂದ ಒಂದು ಸಬ್ಜೆಕ್ಟಲ್ಲಿ ಕಮ್ಮಿ ಇದೆ ಕಲೆಕ್ಷನ್ನು, ಇನ್ನೊಂದರಲ್ಲಿ ಜಾಸ್ತಿ ಇದೆ, ಇದನ್ನು ಬ್ಯಾಲೆನ್ಸ್ ಮಾಡ್ಬೋದು ಅಂತ ಲೈಬ್ರರಿಯನ್ಗೆ ಯಾವ ಥರದ ಕ್ಯಾಟಲಾಗಿಂದ ಚೂಸ್ ಮಾಡಲಿಕ್ಕಾಗುತ್ತೆ ಅಥವಾ ಯಾವ ಥರದ ಕ್ಯಾಟಲಾಗ್ ಹೆಲ್ಪ್ ಮಾಡುತ್ತೆ? ಕ್ಯಾನ್ ಯು ಗೆಸ್? ಎಸ್, ಇಟ್ ಈಸ್ ಕ್ಲಾಸಿಫೈಡ್ ಕ್ಯಾಟಲಾಗ್. ಇಟ್ ಈಸ್ ಕ್ಲಾಸಿಫೈಡ್ ಕ್ಯಾಟಲಾಗ್. ನೆಕ್ಸ್ಟ್, classified catalog is divided into classified part, alphabetical part, both A and B, none of the above. What is the answer? Classified catalog is divided into classified part, alphabetical part, both A and B, none of the above. So as you know, it is divided into two parts, classified part and alphabetical part. So your answer will be both A and B, that is C is the answer. The next, the most popular form of catalog used in all types of libraries. ಎಲ್ಲ ಥರದ ಲೈಬ್ರರೀಸು ಇಷ್ಟಪಟ್ಟು ಯೂಸ್ ಮಾಡುವಂತಹ ಕ್ಯಾಟಲಾಗ್ ಯಾವುದು? ಕ್ಯಾನ್ ಯು ಗೆಸ್? ವೆದರ್ ಇಟ್ ಇಸ್ ಡಿಕ್ಷನರಿ ಕ್ಯಾಟಲಾಗ್, ಕ್ಲಾಸಿಫೈಡ್ ಕ್ಯಾಟಲಾಗ್, ನೇಮ್ ಕ್ಯಾಟಲಾಗ್, ಆಥರ್ ಕ್ಯಾಟಲಾಗ್. Yes, it is dictionary catalog. It is dictionary catalog. So A is the answer. Then you have some descriptive questions here. Describe catalog, classified catalog. Explain briefly dictionary catalog. Right, girls? Any doubts? So we will summarize about this particular class, what we did today. Today we saw two classified catalog and dictionary catalog. Classified catalog has two parts, that is bipartite catalog ಅಂತನೂ ಹೇಳ್ತಾರೆ. It has classified part and also alphabetical part. Right? Classified part ಅಲ್ಲಿ ಯಾವ್ದು ಬರುತ್ತೆ? ನಂಬರ್ ಎಂಟ್ರೀಸ್ ಬರುತ್ತೆ. ಕ್ಲಾಸಿಫೈಡ್ ಪಾರ್ಟಲ್ಲಿ ನಂಬರ್ ಎಂಟ್ರೀಸ್ ಯಾವ್ದು? ಮೇನ್ ಎಂಟ್ರಿ ಮತ್ತು ಕ್ರಾಸ್ ರೆಫರೆನ್ಸ್ ಎಂಟ್ರಿ. ಆಲ್ಫಾಬೆಟಿಕಲ್ ಪಾರ್ಟಲ್ಲಿ ಯಾವ್ದು ಬರುತ್ತೆ? ಅದರ್ ಆ್ಯಡೆಡ್ ಎಂಟ್ರೀಸ್ like author entry, title entry, subject entry, title entry, etc. etc. ಬೇರೆ ಯಾವ್ಯಾವ ಎಂಟ್ರೀಸ್ ಮಾಡ್ತೀವೋ ಅದೆಲ್ಲ ಆ್ಯಡೆಡ್ ಎಂಟ್ರೀಸ್ ಅಂತ ಹೇಳ್ತೀವಿ. ದ್ಯಾಟ್ ಆಲ್ ಕಮ್ಸ್ ಇನ್ ದಿ ಆಲ್ಫಾಬೆಟಿಕಲ್ ಪಾರ್ಟ್. ಸೊ ಎರಡು ಪಾರ್ಟ್ ಇದೆ ಇಲ್ಲಿ, ಒಂದು ಕ್ಲಾಸಿಫೈಡ್ ಪಾರ್ಟ್ ಮತ್ತು ಆಲ್ಫಾಬೆಟಿಕಲ್ ಪಾರ್ಟ್. ರೈಟ್. ದೆನ್ ಸೆಕೆಂಡ್ ಒನ್ ವಿ ಸಾ ವಾಸ್ ದಿ ಡಿಕ್ಷನರಿ ಕ್ಯಾಟಲಾಗ್. ಸೊ ಡಿಕ್ಷನರಿ ಕ್ಯಾಟಲಾಗ್ ಅಂದರೆ ಏನು? ಆಲ್ ದ ಎಂಟ್ರೀಸ್ ಆರ್ ಮೇಡ್ ಇನ್ ವರ್ಡ್ಸ್. ಸೊ ಲೀಡಿಂಗ್ ಸೆಕ್ಷನಲ್ಲಿ ಎಲ್ಲ ಎಂಟ್ರೀಸು ವರ್ಡ್ ಎಂಟ್ರೀಸೇ. ಸೊ ವರ್ಡ್ ಎಂಟ್ರೀಸ್ ಆಗಿರೋದ್ರಿಂದ ಅರೇಂಜ್ಮೆಂಟ್ ಮಾಡಬೇಕಾದ್ರೆ ವರ್ಡ್ ಮೂಲಕ ಅರೇಂಜ್ಮೆಂಟ್ ಮಾಡ್ತೀವಿ. ಸೊ ಹಂಗಾಗಿ ದ ಅರೇಂಜ್ಮೆಂಟ್ ಇಸ್ ಅಕಾರ್ಡಿಂಗ್ ಟು ಆಲ್ಫಾಬೆಟಿಕಲ್ ವೈಸ್ ಆ್ಯಂಡ್ ಇಟ್ ಇಸ್ ಲೈಕ್ ಡಿಕ್ಷನರಿ. ಅದಕ್ಕೆ ಇದನ್ನು ನಾವು ಡಿಕ್ಷನರಿ ಕ್ಯಾಟಲಾಗ್ ಅಂತ ಹೇಳ್ತೀವಿ. ರೈಟ್? ಎನಿ ಡೌಟ್ಸ್? ಎನಿ ಡೌಟ್ಸ್ ಇನ್ ಟುಡೇಸ್ ಕ್ಲಾಸ್? ದಟ್ ಈಸ್ ಕ್ಲಾಸಿಫೈಡ್ ಕ್ಯಾಟಲಾಗ್ ಆ್ಯಂಡ್ dictionary catalog. Any doubts, girls? Okay, if no doubts, we shall wind up with the session. Have a good day. Thank you, girls.